ಸದಾಶಿವ, ವಿಷಯ ಬೇರೇನಿಲ್ಲ. ಅದು ನಿನ್ನ ಮಗಳ ಮದುವೆ ಲೆಕ್ಕಾಚಾರದ ವಿಷಯ. ಇರ್ಲಿ ಬಿಡ, ನಿಧಾನಕ್ಕೆ ಕೊಡೋ ಸೋಮಶೇಖರ. ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನನಗೇನು ಅವಸರ ಇಲ್ಲ ಕಣೋ. ನಿನಗೆ ಅವಸರ ಇಲ್ಲ ನಿಜಾನಪ್ಪ. ನೀನಂತೂ ಯಾವಾಗಲೂ ಸಮಾಧಾನ ಚಿತ್ತದೋನು. ದುಡ್ಡು ಹಾಕಿರೋ ನಾನು, ನನಗೆ ಅವಶ್ಯಕತೆ ಇದೆಯಲ್ಲ. ಅಲ್ಲ ಕಣೋ ಸೋಮಶೇಖರ, ನೀನ್ ಏನ್ ಹೇಳ್ತಾ ಇದೀಯಾ? ಇಲ್ಲದೆ ಇರೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನನಗೆ ಅರ್ಥವಾಗ್ಲಿಲ್ಲ. ನಿನ್ ಮುಖ ನೋಡಿ, ದಿವ್ಯಾ ಮುಖ ನೋಡಿ, ನನ್ನ ಹತ್ರ ಇದ್ದಿದ್ದು, ಅಲ್ಲಿಂದ ಇಲ್ಲಿಂದ ತಂದಿದ್ದು ಎಲ್ಲ ಸೇರಿಸಿ ಮದುವೆ ಮಾಡಿ ಮುಗಿಸಿದ್ದಾಯ್ತು. ಆದ್ರೆ ಆ ಭಾರ ಹೊರೋ ಶಕ್ತಿ ನನ್ನಲ್ಲಿ ಇಲ್ಲ ಕಣ ಸದಾಶಿವ. ತುಂಬಾನೇ ಅರ್ಜೆಂಟ್ ಆಗಿ ನನಗೆ ಹಣದ ಅವಶ್ಯಕತೆ ಇದೆ ಕಣಯ್ಯ. ಹಾಗಲ್ಲ ಕಣ, ನೀನ್ ಅವತ್ತು ದುಡ್ಡಿನ ಅವಶ್ಯಕತೆ ನನಗೇನಿಲ್ಲ, ನಿನ್ ಕೈಲಾದಾಗ ಕೊಡು, ನಿಧಾನಕ್ಕೆ ಕೊಡು ಅಂತೆಲ್ಲ ಹೇಳಿದ್ಯಲ್ಲೋ. ನಾಲ್ಗೆ ಅಂದ್ಮೇಲೆ ನಾಲ್ಗೆನೆ ಅಲ್ವಾ? ಹಾಗೆ ಹೇಳಿದ್ದೇನೋ ನಿಜ. ಆದ್ರೆ ಹಾಗೆ ಹೇಳೋ ಸುಮಾರು ದಿನ ಆಗೋಗಿದೆಯಲ್ಲಯ್ಯ. ಈಗ ನನಗೆ ದುಡ್ಡಿನ ತುರ್ತಿದೆಯಪ್ಪ. ನಿಜ ಕಣ, ನನಗೇನಾದ್ರೂ ಮಾಡ್ಲೇಬೇಕು. ಪಾಪ ಸಾವಿರಾರು ರೂಪಾಯಿ ಖರ್ಚು ಮಾಡಿದೀಯಾ, ಕೆಲವು ಸಾವಿರನಾರು ನಾನು ಒಟ್ಟಾಕ್ಲೇಬೇಕಲ್ವಾ? ಎಷ್ಟು ಅಂದ್ರೆ ಕೆಲವು ಸಾವಿರನ? ಅಲ್ಲ ಕಣ, ಕೆಲವು ಸಾವಿರಗಳಲ್ಲೇ ಈ ಮದುವೆ ಮುಗ್ದಿರುತ್ತೆ ಅಲ್ವಾ? ಅಲ್ಲಯ್ಯ, ನೀನೇನ್ 1950ನೇ ಇಸ್ವಿನಲ್ಲಿ ಇದೆಯಾ? ನಂದು ನಿಂದು ಮದುವೆ ಆಯ್ತಲ್ಲ, ಆ ಯೋಚನೆ ಇಟ್ಕೊಂಡಿದ್ಯಾ? ಇದು 2007, ನೆನಪಿರ್ಲಿ. ಅಂದ್ರೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂತ ನೀನ್ ಹೇಳ್ತಿರೋದು? 5 ಲಕ್ಷ, ಓನ್ಲಿ 5 lakhs. ಶುದ್ಧ ವ್ಯವಹಾರಿಕ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ 5 ಲಕ್ಷ ರೂಪಾಯಿಗಳು ಮಾತ್ರ. ನನ್ ದಿವ್ಯಾ ಪುಟ್ಟಿಯ ಮದುವೆಗೆ 5 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾ ಇದೀಯ ನೀನು? ಯಾಕಪ್ಪ, ನಿನ್ಗೇನಾದ್ರು ಅನುಮಾನಗಳಿದ್ಯಾ? ಪೈಸೆಯಿಂದ ಪೈಸೆಗೆ ಲೆಕ್ಕ ಬರ್ದಿಟ್ಟಿದ್ದೀನಯ್ಯ. ನೋಡ್ಬಿಟ್ಟು ನೀನೇ ಒಂದ್ಸಲ ನೋಡ್. ಅದು ಅದು ಹಾಗಲ್ಲ ಕಣ, ನಾನು ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ನಿಂಗೆ ಉತ್ತರ ಕೊಡ್ತೀನಿ. ಉತ್ತರ ನಿಧಾನಕ್ಕೆ ಆಮೇಲೆ ಕೊಡು, ಮೊದಲು ದುಡ್ಡು. ಏನ ನನ್ನ ವಂಶಸ್ಥ, ನನ್ನ ದಾಯಾದಿ, ನನ್ನ ಕುಲಬಾಂಧವ, ನನ್ನ ನಮ್ದೂನು ಅಂತ ಇಷ್ಟು ದಿವಸ ಕಾದ್ನಪ್ಪ. ಇನ್ನು ಕಾಯೋದು ನನಗೆ ಕಷ್ಟ ಆಗುತ್ತೆ. ನಾನು ಆಮೇಲೆ ಸಿಕ್ಕಿ ನಿನ್ನ ಹತ್ರ ಮಾತಾಡ್ತೀನಿ ಕಣ. ಏ ಸದಾಶಿವ, ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಯ್ಯ. ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಸದಾಶಿವ, ನಿನ್ನ ಮಗಳ ಕಾವ್ಯ, ನಿನ್ನ ಶಿಷ್ಯ ಕಿರಣ ಇಬ್ರು ನನ್ನ ಮೇಲೆ ಸವಾರಿ ಮಾಡಕ್ ಕೊಟ್ಟಿದ್ರು. ಆದ್ರೆ ಪರಿಣಾಮದ ಮೊದಲನೇ ಹೊಡೆತ ನಿನ್ನ ಮೇಲೆ. ಈ ಹೊಡೆತನ ನೀನು ಸುಧಾರಿಸ್ಕೊಳಕ್ ಸಾಧ್ಯನಾ? ಖಂಡಿತ ಇಲ್ಲ. ಹೆಂಗಿದೆ ಹೊಡೆತ? ಹೊನ್ನಾಳಿ ಹೊಡೆತ. ಚಂದ್ರಾವತಿ, ಕುಡಿಯೋಕ್ ನೀರು ತಗೊಂಬ. ನನಗೆ ಯಾಕೆ ಹೀಗೆ ಸಂಕಟ ಆಗ್ತಾ ಇದೆ?
ನನಗೆ ತಿಳಿತಾ ಇಲ್ಲ. ಏನ್ರಿ ಇದು? ಒಳಗಡೆನೂ ಬರದೆ ಹೀಗೆ ಪಡ್ಸಾಲೆಯಲ್ಲಿ ಕೂತಿದ್ದೀರಾ? ಏನ್ ದುಗುಡ? ಹಾಗೇನಿಲ್ಲ. ಅದೇನೋ ನೋಡು, ನನಗೆ ಎಷ್ಟೇ ಕಷ್ಟಗಳು ಬಂದರೂ ನಿನ್ನೊಂದ್ಸಲ ನೋಡಿದೇಟಿಗೆ ಸಮಾಧಾನ ಪ್ರಾಪ್ತಿ ಆಗ್ಬಿಡತ್ತೆ. ಅಂದ್ರೆ ನಿಮಗ್ ಕಷ್ಟ ಬಂದಾಗ ನನ್ನ ನೋಡಕ್ ಬರ್ತೀರೇನಿ? ಅಯ್ಯೋ, ಅಂಥದ್ದೇನಾಗಿಲ್ಲ. ಈಗ ಸುಮ್ಮನೆ ಮಾತು ಹಾಗಂದೆ ಅಷ್ಟೇನೆ. ಮತ್ತೆ ಚಂದ್ರಾವತಿ, ನಾನು ಈ ವ್ಯಾವಹಾರಿಕ ಜಗತ್ತಿಗೆ ಯಾಕೆ ಆಗ್ಬರ್ಲಿಲ್ಲ? ನಿಮ್ಮಲ್ಲಿರೋ ಮುಗ್ಧತೆಗೂ ವ್ಯವಹಾರಕ್ಕೂ ತಾಳೆನೇ ಇಲ್ಲದೆ ಇರುವಂತ ಸಂಗತಿ. ವ್ಯವಹಾರಂ ದ್ರೋಹ ಚಿಂತನಂ ಅಂತ. ಈಗ ನೋಡು, ನಾನು ಯಾವತ್ತೂ ಮನೆ ಖರ್ಚಿನ ಇಟ್ಟೋನೇ ಅಲ್ಲ. ನಂದಾಗ್ಲಿ ನನ್ನ ಸಂಸಾರದ ಲೆಕ್ಕ ಆಗ್ಲಿ ನಾನು ಯಾವತ್ತೂ ಇಟ್ಟೋನಲ್ಲ. ಲೆಕ್ಕ ಇಡೋದು ಲೋಭಿಗಳು ಮಾಡೋ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಲೆಕ್ಕಾಚಾರ ಇಲ್ಲದೆ ಈ ಕಾಲದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆ ಈ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಈಗ ಹಾಗಾಗಿದೆ ಚಂದ್ರಾವತಿ. ದಿವ್ಯಾ ಪುಟ್ಟಿ ಮದುವೆಗೆ ಕೆಲವು ಸಾವಿರಗಳು ಖರ್ಚಾಗ್ಬೋದು ಅಂತ ನಾನು ಅಂದಾಜಿಟ್ಟಿದ್ದೆ. ಆದ್ರೆ ಈಗ ಅದು ಕೆಲವು ಲಕ್ಷಗಳನ್ನೇ ಮುಟ್ಟಿದೆ. ಕುಮಾರವ್ಯಾಸನ ಭಾರತದ ಕಾಲದಲ್ಲಿ ನೀವಿದ್ದೀರಿ. ಕಲಿಯುಗದ ಚೋರ್ ಬಜಾರ್ ಯುಗ ಈಗ ನಡೀತಾ ಇದೆ. ಈಗ ಯಾಕೆ ಈ ಮಾತು? ಮೊದಲೇ ಲೆಕ್ಕಾಚಾರ ಇಡ್ಲಿಲ್ವಾ? ಅದು ಹಾಗಲ್ಲ. ಲೆಕ್ಕಾಚಾರದ ವ್ಯವಹಾರನೆಲ್ಲ ನಾನು ಸೋಮಶೇಖರ್ ವಹಿಸ್ಬಿಟ್ಟಿದ್ದೆ. ಹಾಗಾದ್ರೆ ಇದ್ರಲ್ಲೇನೋ ಮೋಸ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಹಾಗೇನಿಲ್ಲ. ಅವನು ಮೋಸ ಮಾಡೋನಲ್ಲ. ನನಗವನ ಬಗ್ಗೆ ಸಂಪೂರ್ಣವಾದ ನಂಬಿಕೆ ಇದೆ. ನೀನ್ ಹೇಳೋ ಹಾಗೆ ಈಗಿನ ಕಾಲದ ಖರ್ಚು ವೆಚ್ಚಣೆ ಆಗಿದೆ ಅಂತ ಅನ್ಸುತ್ತೆ. ಇರ್ಲಿ ಬಿಡು, ಬರ್ತೀನಿ ನಾನು. ಯಾಕೆ? ಏನಾಯ್ತು? ನೀವ್ ಯಾವತ್ತಿನ ಹಾಗಿಲ್ಲ. ಏನ್ ಸಮಸ್ಯೆ ಆಗಿದೆ? ಸಮಸ್ಯೆ ಏನಿಲ್ಲ. ನನಗೇನಾಗಿದೆ? ಮಾಮೂಲಾಗೆ ಇದೇನಲ್ಲ. ಎಲ್ಲಿಗೋ ಹೋಗ್ತಿದ್ದವನು ಕಾಲು ಎಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನಾನಿನ್ ಬರ್ತೀನಿ. ಹೀಗ್ ಬಂದ್ ಹಾಗೆ ಹೋದ್ರೆ ಯಾಕೆ ಗಡಿಬಿಡಿಯಲ್ಲಿದ್ದೀರಿ? ಇಲ್ಲ, ಅದು ಆಮೇಲೆ ಹೇಳ್ತೀನಿ. ನಾನೊಂದ್ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗಿ ಬರ್ಬೇಕು. ಬರ್ತೀನಿ.
ಕಾವ್ಯಪತಿ, ನಮಸ್ಕಾರ ರಾಘಣ್ಣ. ಏನ್ ಸಮಾಚಾರ? ಎಲ್ಲ ನಿಮ್ದೆ. ಅಪ್ಪಯ್ಯ ಹೇಗಿದ್ದಾರೆ? ಅವ್ರಿಗೇನ್ ರಾಘಣ್ಣ, ಆರೋಗ್ಯವಾಗಿದ್ದಾರೆ. ನಮ್ಮ ಅಪ್ಪಯ್ಯನ ಒಳ್ಳೆತನನೇ ಅವ್ರನ್ನ ಕಾಪಾಡ್ತಿದೆ. ಏನು ಈ ಕಡೆ ಬರ್ಬಿಟ್ಟಿಯಲ್ಲ? ಹೌದು, ಇವತ್ತು ಕಿರಣ ಪಾಠಕ್ಕೆ ಬರ್ಲಿಲ್ವಾ? ಇಲ್ವಲ್ಲ, ನಿನ್ನೇನೂ ಬಂದಿಲ್ಲ. ಇತ್ತೀಚೆಗೆ ಅವನ ಆಸಕ್ತಿನ ಕುಳಿತವರ ಹಾಗೆ ಕಾಣಿಸ್ತದೆ. ಹೌದಾ? ಹಾಗಾದ್ರೆ ನಾನು ಅವನ್ನ ವಿಚಾರಿಸಿ ಸರಿ ಮಾಡ್ತೀನಿ. ಬರ್ತೀನಿ ರಾಘಣ್ಣ. ಏನ್ ಭೋಜ? ಏನಿರ್ಬೋದು? ವಿಧಿಲೀಲೆಯಿದು ಅರಿವನಿದನಿಂದು ಹೃದಯ ನಿಧಿಯಾಗಬೇಕು ಬಿಸಿಲ ಕಾಲದಲ್ಲಿ ಎಲೆಯನು ದೂರಿಸುವ ಪ್ರಕೃತಿ ಮರವಾಗಬೇಕು ಅಳುವ ಕಡಲಿನಲು ನಗೆಯ ಮುಗಿಲಿನಲು ಭಾವಜೀವಿಯ ಪಯಣ ಈ ಭಾವಜೀವಿಯ ಪಯಣ ಈ ಭಾವಜೀವಿಯ ಪಯಣ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಬಾಳಗಂಗೆ ಮಹಾಪೂರದೊಳು ಸಾವಿನೊಂದು ವೇಣಿ ನೆರೆತಿದೆ ಬೆರೆತಿದೆ ಕುಣಿವ ಮೊರೆವ ತೆರೆಗಳೋಳಿಯಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟದಲ್ಲಿ ಜನನ ಮರಣಗಳ ಉಬ್ಬು ತಗ್ಗು ಹೊರಳುರುಳುವಾಟದಲ್ಲಿ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಡಾಕ್ಟ್ರೆ, ನಮ್ಮಪ್ಪ ಹಿಂಗೇನಾಗಿದೆ? ಅಂಥದ್ದೇನಾಗಿಲ್ಲ, ನೀವೇನು ಗಾಬರಿ ಆಗಬೇಡಿ. ಆಮೇಲೆಲ್ಲ ಹೇಳ್ತೀನಿ. ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಹೋಗಿ ನೋಡ್ಬೋದಾ? ಅಪ್ಪಯ್ಯ, ಏನಾಗಿದೆ ಅಪ್ಪಯ್ಯ ನಿನಗೆ? ಪೇಷಂಟನ್ನ ಹೆಚ್ಚಿಗೆ ಮಾತಾಡಿಸ್ಬೇಡಿ. ನಡಿಲಕ್ಕೆ ಯಾಕೆ ಹೊಡ್ತಾ ಇದೀಯಾ? ಏನಾಯ್ತಪ್ಪಯ್ಯ ನಿನ್ಗೆ? ಏನಾಗಿಲ್ಲ ಕಣ, ಇದ್ದಕ್ಕಿದ್ದಾಗೆ ಉರಿ ಬಿಸಿಲು. ದೇವಸ್ಥಾನದ ಹತ್ರ ಬರ್ತಾ ಇದ್ನ, ತಲೆ ಸುತ್ತಿ ಬಿದ್ದೆ ಅಷ್ಟೇ. ನೀವು ನನ್ನ ವಿಚಾರನ ಮನ್ಸಿಗೆ ತಗೊಂಡಿದ್ದೀರಿ. ನನಗೆ ಗೊತ್ತು, ನನ್ನಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಿದೆ. ಏನೇನೋ ತಲೆಗೆ ಹಚ್ಕೊಂಡು ಬೇಜಾರು ಮಾಡ್ಕೋಬೇಡ. ನಿನ್ ಬಗ್ಗೆ ನನಗೆ ಯಾಕೋ ಬೇಜಾರಾಗಬೇಕು? ಹಾಗೆ ಬೇಜಾರಾದ್ರೂ ಯಾಕೆ ತಲೆ ಸುತ್ತಬೇಕು? ನೀವು ಆರಾಮಾಗಿರ್ಬೇಕು. ನನ್ ನೋಡು, ಖುಷಿಯಾಗಿದ್ದೀನಿ. ಈಗಲೇ ಹೊರಟ್ಬಿಡೋಣ ನಮ್ಮ ಮನೆಗೆ. ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನು ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಪೂಜಾ,
ಒಡೆಯರೆ ಎಂತಾತರೋ ನಿಮಗೆ? ಏನೋ ಅಂಥದ್ದಾಗಿಲ್ಲ ಕಣೋ ಭೋಜ. ಯಾಕೆಲ್ಲ ಸುಮ್ಮನೆ ಗಾಬರಿ ಆಗ್ತಾ ಇದ್ದೀರಿ? ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ. ಎಂತಾದ್ರೂ ನೀವು ಸಿಕ್ಕಾಪಟ್ಟೆ ಸುಸ್ತಾಗಿದ್ರೆ ಕಂಡೀಷನ್ ಈಗ BP ಎಲ್ಲ ಸೆಟ್ಲ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಸ್ವೆಟ್ಟಿಂಗ್ ಎಲ್ಲ ಕಡಿಮೆ ಆಗಿದೆ. ಈಗ ಸ್ವಲ್ಪ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಬಟ್ 24 hours ಅಬ್ಸರ್ವೇಷನ್ ಇದ್ರೆ ಬೆಟರ್ ಅನ್ಸುತ್ತೆ. ಓಕೆ. ಡಾಕ್ಟ್ರೆ, ನಮ್ಮ ತಂದೆನ ಮನೆ ಕರ್ಕೊಂಡು ಹೋಗ್ಬೋದಾ? ಇಲ್ಲ, ಅವರಿವತ್ತು ಇಲ್ಲೇ ಇರಲಿ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ, ನಾಳೆ ಸಿಗ್ತೇನೆ. ಅವರು ನಾಳೆ ಸಂಜೆವರೆಗೂ ಇಲ್ಲೇ ಇರಲಿ. ಅವ್ರನ್ನ ಸ್ವಲ್ಪ ಅಬ್ಸರ್ವೇಷನಲ್ಲಿ ಇಡಬೇಕಾಗತ್ತೆ. ಅಂದ್ರೆ ವಿಷಯ ತುಂಬಾ ಸೀರಿಯಸ್ ಆಗಿದೆಯಾ ಡಾಕ್ಟ್ರೆ? ಇಲ್ಲ, ಅಂಥದ್ದೇನಿಲ್ಲ. ನಾಳೆ ಸಂಜೆವರೆಗೂ ಇರಲಿ ಬಿಡಿ. ನಮ್ಮ ಹಾಸ್ಪಿಟ್ಲಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇದೆ. ಆಯ್ತು ಡಾಕ್ಟ್ರೆ, ಬರ್ತೀನಿ.